ಮುಖಂಡರು ರಂಗುರಂಗಿನ ಜಾಹೀರಾತು ನೀಡುತ್ತಿದ್ದಾರೆ. ಇದು ಜಾಹೀರಾತಿನ ಸರ್ಕಾರವೇ ಹೊರತು ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಸರ್ಕಾರವಲ್ಲ. ರಾಜ್ಯದ ಜನರು ಸರ್ಕಾರದ ಬಗ್ಗೆ ಬೇಸತ್ತು ಹೋಗಿದ್ದಾರೆ. ಜನರ ಅಸಮಾಧಾನದ ಮಧ್ಯೆ ಶೂನ್ಯ ಸಾಧನೆ ಸಮಾವೇಶ ಮಾಡಲು ಹೊರಟಿದ್ದಾರೆ ಅಂತೇಳಿ ನಮ್ಮ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಇದು ಒಟ್ಟಾರೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ಇಬ್ಬರಿಗೂ ಟೀಕೆ ಮಾಡುವಂಥದ್ದು. ಈ ಎಲ್ಲ ಟೀಕೆ ಮಾಡಿದಾಗ ನಾವು ಸಹ ವಿಚಾರ ಮಾಡಿದಾಗ ಈ ಇಬ್ಬರಲ್ಲಿ ಯಾರು ಹೆಚ್ಚು ಜನರ ಸಮೀಪ ಹೋಗಿದ್ದಾರೆ, ಜನರಿಗೆ ಎಷ್ಟು ಅನುಕೂಲ ಮಾಡಿದ್ದಾರೆ ಅನ್ನೋದನ್ನು ನಾವು ಮತದಾರರು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಇನ್ನೂ ಕೆಲಸಗಳು ಭಾಳ ಬಗ್ಗೆ ಹೌದು, ಕೆಲವೊಂದು ಕೆಲಸಗಳು ಆಗಿದಾವಿಲ್ಲ ಅಂತಲ್ಲ. ಕಂದಾಯ, ಗ್ರಾಮ ಹಕ್ಕು ಪತ್ರ ವಿತರಣೆ ಆಗಿರ್ಬೋದು, ಗ್ಯಾರಂಟಿಗಳಾಗಿರ್ಬೋದು. ಮತ್ತು ನಮ್ಮ ಸಿದ್ದರಾಮಯ್ಯ ಹೇಳ್ಕೊಳ್ತಾರೆ, ಸರ್ವೋದಯವೇ ನಮ್ಮ ಪವಿತ್ರ ಸತ್ವ ಅಂತೇಳಿ. ಎಲ್ಲರೂ ಉದಯ ಆಗಿರಿ, ಎಲ್ಲರೂ ಸರ್ವರ ಉದಯ ಆಗಿರಿ ಅಂತೇಳಿ ನಾವು ಮಾಡ್ತಾಯಿದ್ದೀವಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವೊಂದು ಸತ್ಯಗಳಿದ್ದಾವಿಲ್ಲ ಅಂತಲ್ಲ, ಅದರ ಪೂರ್ಣ ಸತ್ಯವಲ್ಲ. ಎಲ್ಲಿಯವರೆಗೆ ಯಾವುದೇ ಸರ್ಕಾರಗಳು ರೈತಿಗೆ ಬೆಂಬಲ ಬೆಲೆ ಕಾನೂನು ಮಾಡೋದಿಲ್ವೋ, ಅದು ಸಿಗುವಂಗೆ ಮಾಡೋದಿಲ್ವೋ, ಪ್ರತಿಯೊಬ್ಬ ಮಗುವಿಗೂ ಹೈಯರ್ ಎಜುಕೇಷನ್ ಶಿಕ್ಷಣ ಸಿಗುವವರೆಗೆ ಆಗುವುದಿಲ್ವೋ, ಪ್ರತಿಯೊಂದು ಇಲಾಖೆ ಯಾವುದೂ ಇಲ್ಲ, ಪ್ರತಿಯೊಂದು ಇಲಾಖೆ ಎಲ್ಲ ಕಡೆ ಭ್ರಷ್ಟಾಚಾರ ನಿಂತು ಹೋಗೋದಿಲ್ವೋ, ಅಲ್ಲಿವರೆಗೆ ಇವೆಲ್ಲ ಏನಪ್ಪ ಅಂದ್ರೆ ಮೊಸಳೆ ಕಣ್ಣೀರು ಅಂತ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸಿರೋದು